ఏమన్నా వెనకాలను ಎಲ್ರಿಗೂ ನಮಸ್ಕಾರ. ಏನಿವತ್ತು ಮುಳಬಾಗಿಲು ತಾಲೂಕು ವಿರೂಪಾಕ್ಷಿ ಗ್ರಾಮದಲ್ಲಿ ಚೌಡೇಶ್ವರಿ ರಥೋತ್ಸವ ಕಾರ್ಯಕ್ರಮಕ್ಕೆ ಎಲ್ಲ ನಮ್ಮ ನಾಯಕರು ಮತ್ತು ಮುಖಂಡರು ಮತ್ತು ಎಲ್ಲ ರೈತ ಬಾಂಧವರು ಮತ್ತು ಸಾರ್ವಜನಿಕರು ಬಂದು ಆ ದೇವರ ಪೂಜೆ ಮಾಡಿ ಆ ದೇವರ ಹತ್ರ ಆಶೀರ್ವಾದ ಪಡ್ಕೊಂಡಿದ್ದಾರೆ. ಅವ್ರಿಗೂ ಮತ್ತು ಅವರ ಕುಟುಂಬದವ್ರಿಗೂ ಎಲ್ರಿಗೂ ಆ ದೇವರ ಆಶೀರ್ವಾದ ಇರಬೇಕು. ಅದೇ ರೀತಿ ಎಲ್ಲ ನಮ್ಮ ರೈತ ಬಾಂಧವರಿಗೂ ಎಲ್ಲ ಬಂದು ದರ್ಶನ ಮಾಡಿದ್ದಾರೆ. ಅವ್ರಿಗೆಲ್ಲ ಒಳ್ಳೆ ಮಳೆ ಬಿದ್ದು ಒಳ್ಳೆ ಬೆಲೆ ಆಗಬೇಕು, ಒಳ್ಳೆ ಆರೋಗ್ಯವಾಗಿರ್ಬೇಕಂತೇಳಿ ಈ ಮುಖಾಂತರ ದೇವರ ಹತ್ರ ಮನವಿ ಮಾಡ್ತಾ ಇದ್ದೀನಿ. ಅದೇ ರೀತಿ ವರ್ಷನೂ ಅದ್ಧೂರವಾಗಿ ನಮ್ಮ ವಿರೂಪಾಕ್ಷಿ ಚೌಡೇಶ್ವರಿ ದೇವಸ್ಥಾನದಲ್ಲಿ ಅದ್ಧೂರವಾಗಿ ಒಂದು ರಥೋತ್ಸವವನ್ನು ಮಾಡ್ತಾ ಇದ್ದಾರೆ. ಆ ದೇವರ ಆಶೀರ್ವಾದ ಎಲ್ಲರ ಮೇಲೆ ಇರುತ್ತೆ. ನಾನು ಮೊದಲನೇ ಒಂದು ವರ್ಷ ಕೂಡ ಹೇಳಿದ್ದೀನಿ, ಈ ದೇವರ ಹತ್ರ ಅರ್ಕೆ ಮಾಡ್ಕೊಂಡ್ರೆ ನಾವು ಏನು ಅರ್ಕೆ ಮಾಡ್ಕೊಂಡು ಅದು ಈಡೇರಾಗಿದೆ, ನಮಗೆ ಒಳ್ಳೇದಾಗಿದೆ. ನಾನು ಹೋದ ವರ್ಷ ಕೂಡ ಹಂಗೆ ಹೇಳಿದ್ದೀನಿ. ನಾನು ಇವತ್ತು ಬಂದು ಈ ತರ ನನಗೆ ಯಾವುದೋ ಒಂದು ಅರ್ಕೆ ಇದೆ ಅಂತಂದ್ರೆ ಆ ಅರ್ಕೆನ ಈಡೇರಾಗ್ತಾ ಇದೆ. ನಮ್ಗೆ ಅಷ್ಟು ಆ ದೇವರ ಆಶೀರ್ವಾದ ಇದೆ. ಅದೇ ರೀತಿ ಈ ಒಂದು ರಥೋತ್ಸವ ಕಾರ್ಯಕ್ರಮಕ್ಕೆ 3ನೇ ರಥೋತ್ಸವ ಕಾರ್ಯಕ್ರಮಕ್ಕೆ ನಮ್ಮ ಮಂಡಿ ಮಾಲೀಕರಾದ DVC ಚಂದ್ರಶೇಖರ್ ಅವರು, ನಮ್ಮ ಸ್ನೇಹಿತರಾದ ಉತ್ನೂರು ಅರುಣ್ ಕುಮಾರ್ ಅವರು ಮತ್ತು ನಮ್ಮ ನಾರಾಯಣ ಸಾಮನ್ ಅವರು ಮತ್ತು CRP ವೆಂಕಟೇಶನ್ ಅವರು ಮತ್ತು ನಮ್ಮ ಶಶಿ ಅವರು ಮತ್ತು ದೇವಸ್ಥಾನದ ನಾರಾಯಣ ಸಾಮನ್ ಅವರು ಮತ್ತು ಎಲ್ಲ ಊರಿನ ಗ್ರಾಮಸ್ಥರು ಮತ್ತು ಸುತ್ತಮುತ್ತಲ ಗ್ರಾಮಸ್ಥರು ಮತ್ತು ನಮ್ಮ ತಾಲೂಕಿನ ಎಲ್ಲಾ ಜನತೆಗೂ ಆ ದೇವರ ಆಶೀರ್ವಾದ ಇರ್ಬೇಕಂತೇಳಿ ಇವತ್ತು ನಾವು ಬಂದು ಇಲ್ಲಿ ಪೂಜೆ ಮಾಡಿಕೊಂಡು ನಮ್ಮ ಮನಸ್ಸಲ್ಲಿರೋದು ಆ ದೇವರ ಹತ್ರ ಹೇಳ್ಕೊಂಡು ಆ ತರ ನಮ್ಗೆ ಒಳ್ಳೇದಾಗ್ಬೇಕು, ಎಲ್ರಿಗೂ ಒಳ್ಳೇದಾಗ್ಬೇಕು, ನಮ್ಮ ತಾಲೂಕು ಎಲ್ಲರೂ ಆರೋಗ್ಯವಾಗಿರ್ಬೇಕಂತೇಳಿ ಇವತ್ತು ಇಂದು ಪೂಜೆ ಮಾಡಿ ಇವತ್ತು ನಮ್ಮ ವಿರೂಪಾಕ್ಷಿ ದೇವಸ್ಥಾನಕ್ಕೆ ವರ್ಷನೂ ಬಂದು ಆ ದೇವರ ಆಶೀರ್ವಾದ ನಾವು ತಗೊಂತಾ ಇದೀವಿ. ನಮ್ಗೆ ಒಳ್ಳೇದಾಗ್ತಾ ಇದೆ. ಅದೇ ರೀತಿ ಎಲ್ರಿಗೂ ಒಳ್ಳೇದಾಗ್ಬೇಕಂತೇಳಿ ಈ 4 ಮಾತು ಮಾತಾಡ್ಕೊಂಡು ಎಲ್ರಿಗೂ ನಮಸ್ಕರಿಸ್ತಾ ಜೈ ಹಿಂದ್ ಜೈ ಕನ್ನಡ. ಅದೇ ರೀತಿ ನಿಮ್ಮ ನೆಚ್ಚಿನ ಶಾಸಕರಾದ ಸಮೃದ್ಧಿ ಮಂಜನವರು ಮತ್ತು ನಮ್ಮ ಕಾಡೇನಹಳ್ಳಿ ನಾಗರಾಜನ್ ಅವರು ಸಹ ಬರಬೇಕಾಗಿತ್ತು. ಇವಾಗ ಸೆಷನ್ ನಡೀತಾ ಇರೋದ್ರಿಂದ ನಮ್ಮ ಶಾಸಕರು ಬರಕ್ಕೆ ಇದಾಗಲಿ. ಅದಕ್ಕೆ ನೀವು ಹೋಗಿ ಅಲ್ಲಿ ಪೂಜೆ ಕಾರ್ಯಕ್ರಮವನ್ನು ಮಾಡ್ಕೊಂಡು ಬರ್ಬೇಕು ಅಂತೇಳಿ ನಮ್ಮ ಶಾಸಕರಾಗಿ ನಾವು ಬಂದಿದ್ದೀವಿ. ಯಾಕಂದ್ರೆ ಇವತ್ತು ರೈತರಿಗೆ ತರಕಾರಿ ಎಲ್ಲಾ ರೇಟ್ ಕಡಿಮೆ ಇದಾವಂತ ರೈತರ ಬಗ್ಗೆ ಧ್ವನಿ ಎತ್ತೋಕೆ ವಿಧಾನಸೌಧದಲ್ಲಿ ನಮ್ಮ ಶಾಸಕರು ಸೆಷನ್ ಅಲ್ಲಿ ಮಾತಾಡ್ತಾ ಇದ್ದಾರೆ. ಅದಕ್ಕೋಸ್ಕರ ಇವತ್ತು ಬರಕ್ಕಾಗ್ಲಿಲ್ಲ. ಅದಕ್ಕೋಸ್ಕರ ಎಲ್ಲರೂ ಹೋಗಿ ದೇವರ ಹತ್ರ ಪೂಜೆ ಮಾಡ್ಕೊಂಡು ಎಲ್ಲರೂ ಬರ್ಬೇಕಂತೇಳಿ ನಮ್ಗೆ ಇದು ಮಾಡೋದಕ್ಕೆ ನಾವು ಬಂದು ಇವತ್ತು ಎಲ್ಲರೂ ಇಲ್ಲಿ ಪೂಜೆ ಮಾಡ್ಕೊಂತಾ ಇದ್ದೀವಿ. ಮುಂದೆ ಬರೋ ನಾಳೆ ಬಂದು ಅವರು ಬಂದು ಪೂಜೆ ಮಾಡ್ಕೊಂಡು ಹೋಗ್ತಾರೆ ಅಂತೇಳಿ 4 ಮಾತು.